ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಲೆಕ್ಚರ್ಗಳಿಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಇದು ಉಪನ್ಯಾಸ ಸಂಖ್ಯೆ 15 ಆಗಿರುತ್ತದೆ. ಇಂದು ಸಂಯೋಜಿತ ಫಂಕ್ಷನ್ಗಳ ಕುರಿತು ಮತ್ತು ಏಕರೂಪದ ಫಂಕ್ಷನ್ಗಳ ಕುರಿತು ಚರ್ಚೆ ಮಾಡುತ್ತೇವೆ. ಸಂಯೋಜಿತ ಫಂಕ್ಷನ್ಗಳೆಂದರೆ ಏನು? ಒಂದು ವೇಳೆ ಫಂಕ್ಷನ್ z ಎರಡು ವೇರಿಯಬಲ್ x ಮತ್ತು y ಫಂಕ್ಷನ್ನ fx y ಫಂಕ್ಷನ್ಗಳಿಗೆ ಸಮನಾಗಿದೆ ಎಂದು ನಾವು ಆಲೋಚಿಸಿದರೆ, ಮತ್ತು ಈ x t ಮೇಲೆ ಅವಲಂಬಿತವಾಗಿರಲಿ x ಎಂಬುದು phi t ಯ ಫಂಕ್ಷನ್ ಆಗಿದೆ ಮತ್ತು y ಕೂಡ t ಯ ಫಂಕ್ಷನ್ ಆಗಿದೆ. ಆದರೆ ಇದನ್ನು psi t ಮೂಲಕ ಸೂಚಿಸುವುದಿಲ್ಲ. ಅಥವಾ ಎರಡು ವೇರಿಯಬಲ್ ಫಂಕ್ಷನ್ಗಳ x ಸಹ ಒಂದು ಫಂಕ್ಷನ್ ಆಗಬಹುದು ಮತ್ತು u ಮತ್ತು v ಮತ್ತು y ಕೂಡ ಫಂಕ್ಷನ್ ಆಗಿದೆ. u ಮತ್ತು v ಎರಡು ವೇರಿಯಬಲ್ ಫಂಕ್ಷನ್ಗಳ. ಇದನ್ನು ಸಮೀಕರಣ ಸಂಖ್ಯೆ 1, ಇಲ್ಲಿ ಸಮೀಕರಣ ನಂಬರ್ 2 ಮತ್ತು ಇದು ಸಮೀಕರಣ ನಂಬರ್ 2 ಪ್ರೈಮ್. ಆಗ ಸಮೀಕರಣಗಳು 1 ಆಗಿದೆ. ಮತ್ತು ಇವೆರಡು ಜತೆಯಾಗಿ ಅಥವಾ ಒಂದೇ ಆಗಿವೆ. ಈ ಎರಡು ಪ್ರೈಮ್ಗಳನ್ನು ಜೊತೆಯಾಗಿ ಕರೆಯುತ್ತಾರೆ. ಸಂಯೋಜಿತ ಫಂಕ್ಷನ್ಗಳಂತೆ z ಅನ್ನು ವ್ಯಾಖ್ಯಾನಿಸಲಾಗುತ್ತದೆ. t ಅಥವಾ u ಮತ್ತು ಈ ಸಂದರ್ಭದಲ್ಲಿ v ಯ ಸಂಯೋಜಿತ ಫಂಕ್ಷನ್. ಇಲ್ಲಿ ವಿಶೇಷವಾಗಿ ಸಂವಾದ ನಡೆಸಲಿದ್ದೇವೆ ಅದೇನೆಂದರೆ, ಒಂದು ವೇಳೆ ಉದಾಹರಣೆ ನೋಡಬೇಕಂದರೆ z ಫಂಕ್ಷನ್ನ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು t ಕಾರಣ ಮೊದಲ ಪ್ರಕರಣದಲ್ಲಿ ಸಮೀಕರಣ ಸಂಖ್ಯೆ 1 ಮತ್ತು ಸಮೀಕರಣ ಸಂಖ್ಯೆ 2 ತೆಗೆದುಕೊಳ್ಳುತ್ತಿದ್ದೇವೆ. ಆಗ x ಮತ್ತು y ಮೇಲೆ z ಅವಲಂಬಿತವಾಗಿದೆ ಆದರೆ t ಮೇಲೆ x ಮತ್ತು y ಪುನಃ ಅವಲಂಬನೆಯಾಗಿವೆ. ಮೂಲಭೂತವಾಗಿ z ಅನ್ನುವುದು t ಯ ಫಂಕ್ಷನ್ ಆಗಿದೆ ಮತ್ತು t ಗೆ ನೇರವಾಗಿ ಆಗ z ನ ವ್ಯುತ್ಪನ್ನವನ್ನು ವ್ಯಾಖ್ಯಾನಿಸಿದಂತಾಗುತ್ತದೆ. ನಾವು ಯಾವ ರೀತಿಯಲ್ಲಿ ಸೂತ್ರ ಪಡೆಯಬೇಕೆಂಬುದನ್ನು ಡಿರೈವೇಟಿವ್ ಮಾಡುತ್ತೇವೆ. ಈ ಫಂಕ್ಷನ್ನಲ್ಲಿ x ಮತ್ತು y ಬದಲಿಯನ್ನು ಹೊರತುಪಡಿಸಿ z ನ ಡಿರೈವೇಟಿವ್ ಮತ್ತು ನಂತರ ಇದನ್ನು t ಯ ಕಾರ್ಯವನ್ನಾಗಿ ಮಾಡುವುದು, ಆಗ ವ್ಯುತ್ಪತ್ತಿಯನ್ನು ತೆಗೆದುಕೊಳ್ಳುವುದು. ಆದರೆ ನಾವು ಶೋಧ ನಡೆಸುತ್ತೇವೆ x ಮತ್ತು y ಎಂಬ ಎರಡು ವೇರಿಯಬಲ್ಗಳ ಫಂಕ್ಷನ್ಗಳಲ್ಲಿ f ನ ಫಂಕ್ಷನ್ನ ಭಾಗಶಃ ಡಿರೈವೇಟಿವ್ಗಳ ಬಳಕೆಯಲ್ಲಿ ನೇರ ಸೂತ್ರಗಳು. ಮತ್ತು ಇಲ್ಲಿ ಕೂಡ x ಮತ್ತು y ಗಳು phi ಮತ್ತು psi ಗಳ ಫಂಕ್ಷನ್ ಆಗಿದೆ. ಎರಡೂ t ಯದ್ದೇ ಫಂಕ್ಷನ್ ಆಗಿದೆ. ಮತ್ತು ಇವುಗಳ ಡಿರೈವೇಟಿವ್ ಪಡೆಯಲು ಈ ಫಂಕ್ಷನ್ಗಳ ಡಿರೈವೇಟಿವ್ ಅನ್ನು ಬಳಕೆ ಮಾಡುತ್ತೇವೆ. f ಫಂಕ್ಷನ್ನಲ್ಲಿ x ಮತ್ತು y ಅನ್ನು ಬದಲಿಸದೆ z ನೇರವಾಗಿ t ರೂಪದಲ್ಲಿ x y ಮತ್ತು ನಮ್ಮ ಬಳಿ ಈ ಸಮೀಕರಣ ಇದ್ದಾಗ ಇದೇ ಸನ್ನಿವೇಶಗಳು ಕಾಣಬರುತ್ತವೆ. z ಸಮೀಕರಣದ ಜತೆ fx y ಗೆ ಸಮನಾದರೆ x phi u v ಗೆ ಸಮನಾಗುತ್ತದೆ ಮತ್ತು y u psi u v ಗೆ ಸಮನಾಗಿದೆ. ಈಗ ಮೊದಲ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಈಗ z ನಿರಂತರವಾಗಿ ಪಾರ್ಷಿಯಲ್ ವಾಗಿ ಡಿರೈವೇಟಿವ್ ಹೊಂದಿದೆ ಎಂದಿಟ್ಟುಕೊಳ್ಳೋಣ ಅಥವಾ ನಾವು fx y ನಲ್ಲಿ ವ್ಯತ್ಯಾಸವಿದ್ದಾಗ ಅದು z ಗೆ ಸಮಾನ ಎಂದು ಊಹಿಸಿಕೊಳ್ಳಬಹುದು. ಈ fx y ಗಳು ಡಿಫರೆನ್ಷಿಯೇಬಲ್ ಫಂಕ್ಷನ್ಗಳಾಗಿವೆ. ಮತ್ತು ಆಗ ನಾವೆಲ್ಲ x ಎನ್ನುವುದು phi t ಗೆ ಮತ್ತು y psi t ಗೆ ಸಮ ಎಂದು ಭಾವಿಸುತ್ತೇವೆ. ನಿರಂತರ ಡಿರೈವೇಟಿವ್ ಹೊಂದಿವೆ ಹಾಗೂ ಅವು ಫಂಕ್ಷನ್ಗಳಲ್ಲಿ ಡಿಫರೆನ್ಷಿಯಲ್ ಫಂಕ್ಷನ್ ಎಂದು ನಾವು ಊಹಿಸಿಕೊಳ್ಳಬಹುದು. ಈ ವಿಚಾರದಲ್ಲಿ ಒಂದು ಸೂತ್ರವನ್ನು ಪಡೆದುಕೊಳ್ಳೋಣ ಅದೇನೆಂದರೆ dz z ಓವರ್ dt ಅನ್ನು ಪಡೆಯಬಹುದು t ಗೆ ಧಕ್ಕೆಯಾಗದಂತೆ z ನ ಸಾಮಾನ್ಯ ಡಿರೈವೇಟಿವ್. ಈಗ ಇದು ಸಾಮಾನ್ಯ ಪ್ರಜ್ಞೆಯನ್ನು ಸಾಬೀತು ಮಾಡುತ್ತದೆ ಏಕೆಂದರೆ x ಮತ್ತು y t ಯ ಫಂಕ್ಷನ್ ಆಗಿದೆ. ಮೂಲಭೂತವಾಗಿ z ಎನ್ನುವುದು t ಯ ಒಂದೇ ಒಂದು ಫಂಕ್ಷನ್ ಆಗಿದೆ. ಈ ವಿಚಾರದಲ್ಲಿ ಇದನ್ನು ಪಡೆಯಬಹುದೆಂದು ಎಂದು ಈ ಸೂತ್ರ ತಿಳಿಸುತ್ತದೆ. dz ಓವರ್ dt ಸಾಮಾನ್ಯ ಡಿರೈವೇಟಿವ್ x ಗೆ ಸಂಬಂಧಿಸಿದಂತೆ z ನ ಭಾಗಶಃ ಉತ್ಪನ್ನಕ್ಕೆ ಸಮನಾಗಿರುತ್ತದೆ. f ಅನ್ನು ಎರಡು ವೇರಿಯಬಲ್ಗಳಾದ x ಮತ್ತು y ನ ಫಂಕ್ಷನ್ ಎಂದು ನಾವು ಬಳಕೆ ಮಾಡುತ್ತಿದ್ದೇವೆ. ನಾವು x ಗೆ ಸಂಬಂಧಿಸಿದಂತೆ ಈ f ನ ಭಾಗಶಃ ಉತ್ಪನ್ನಗಳನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು t ಗೆ ಸಂಬಂಧಿಸಿದಂತೆ x ನ ವ್ಯುತ್ಪನ್ನದಿಂದ ಗುಣಿಸಿ. ಇದು ಮತ್ತೊಮ್ಮೆ ಸಾಮಾನ್ಯ ಉತ್ಪನ್ನವಾಗಿದೆ ಏಕೆಂದರೆ x ಒಂದು ಕಾರ್ಯವಾಗಿದೆ. t ಇದು ಒಂದು ವೇರಿಯೇಬಲ್. ಪ್ಲಸ್ ವಿರುದ್ಧವಾಗಿ ಇದೊಂದು ಚೈನ್ ನಿಯಮವಾಗಿದೆ ಏಕೆಂದರೆ z ಎಂಬುದು y ನ ಫಂಕ್ಷನ್ ಆಗಿದೆ. y ಗೆ ಅನುವಾಗುವಂತೆ ಇಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ ಗಳನ್ನು ಕಾಣಬಹುದು. dt ಬಿಟ್ಟು dy ಮೂಲಕ ಗುಣಿಸುವುದು ಮತ್ತು ನಾವು ಈಗ ಈ ಸೂತ್ರವನ್ನು ಪಡೆಯುತ್ತೇವೆ. fx y ಗೆ z ಅನ್ನು ಸಮಾನವೆಂದು ತೆಗೆದುಕೊಳ್ಳುತ್ತೇವೆ ಮತ್ತು phi t ಫಂಕ್ಷನ್ ಆಗಿ x ಮತ್ತು y ಯು t ಯ psi ಮೂಲಕ t ಯನ್ನು ಸೂಚಿಸುವುದು. ವ್ಯಾಖ್ಯಾನದಂತೆ ನಾವು ಕರೆಯುವ ಇದು ಸಂಯೋಜಿತ ಫಂಕ್ಷನ್ ಆಗಿದೆ. ಮತ್ತು ಅಂದಿನಿಂದ ನಾವು z phi ಮತ್ತು psi ಅನ್ನು ಎಲ್ಲಾ ಫಂಕ್ಷನ್ಗಳ ವ್ಯತ್ಯಾಸವೆಂದು ಪರಿಗಣಿಸುತ್ತೇವೆ ಎಂಬುದನ್ನು ಊಹಿಸುತ್ತೇವೆ. z ನ ವ್ಯತ್ಯಾಸವು ಆಗ ಡೆಲ್ಟಾ x ಡೆಲ್ಟಾ z ಗೆ ಡೆಲ್ಟಾ z ಸಮನಾಗಿದೆ.
ಎಂದು ಬರೆಯಬಹುದೆಂದು ಸೂಚಿಸುತ್ತದೆ. ಡೆಲ್ ವೈ ಡೆಲ್ಟಾ ವೈ ಮತ್ತು ಸೈ 1 ಡೆಲ್ಟಾ ಎಕ್ಸ್ ಪ್ಲಸ್ ಸೈ 2 ಡೆಲ್ಟಾ ವೈ ಮತ್ತು ಡೆಲ್ಟಾ ಟಿ ಮೂಲಕ ಎರಡು ಬದಿಯಲ್ಲಿ ಒಂದು ವೇಳೆ ಅಭಿವ್ಯಕ್ತಿಯನ್ನು ವಿಭಾಗಿಸಿದಾಗ ಇಲ್ಲಿ ಡೆಲ್ಟಾ ಟಿ ಗಿಂತ ಡೆಲ್ಟಾ ಜೆಡ್ ಮೇಲೆಂದು ನಮ್ಮ ಗಮನಕ್ಕೆ ಬರುವುದು. ಮತ್ತು ಡೆಲ್ಟಾ ಟಿ ಯು ಡೆಲ್ಟಾ ಎಕ್ಸ್ ಮೂಲಕ ವಿಭಜಿಸಲ್ಪಡುತ್ತದೆ. ಇಲ್ಲಿ ಮತ್ತೊಮ್ಮೆ ಡೆಲ್ಟಾ ಟಿ ಯು ಡೆಲ್ಟಾ ಎಕ್ಸ್ ಮೂಲಕ ವಿಭಜನೆಯನ್ನು ಕಾಣುತ್ತೇವೆ. ಇದು ಡಿ ಎಕ್ಸ್ ಮತ್ತು ಡಿ ವೈಗಳು ಡೆಲ್ಟಾ ಟಿ ಮೂಲಕ ಭಾಗಿಸಬಹುದು. ಮತ್ತು ಈಗ ಡೆಲ್ಟಾ ಟಿ 0ಗೆ ಹೋದರೆ ಒಂದು ವೇಳೆ ಏನಾಗುತ್ತದೆ? 0ಗೆ ಡೆಲ್ಟಾ ಟಿ ಹೋಗುವುದೆಂದರೆ ಶೂನ್ಯಕ್ಕೆ ಡೆಲ್ಟಾ ಎಕ್ಸ್ ಮತ್ತು 0ಗೆ ಡೆಲ್ಟಾ ವೈ ಹೋದಂತೆ. ಯಾಕೆಂದರೆ ಎಕ್ಸ್ ಮತ್ತು ವೈ ಫಂಕ್ಷನ್ಗಳು ಟಿಯ ಫಂಕ್ಷನ್ ಆಗಿವೆ. ಮತ್ತು ಟಿನಲ್ಲಿ ಯಾವುದೇ ಏರಿಳಿತ ಇಲ್ಲದಿದ್ದರೆ ಸಹಜವಾಗಿ ಎಕ್ಸ್ ಮತ್ತು ವೈಗಳಲ್ಲಿ ಆಗುವ ಏರಿಳಿತಗಳು ಕೂಡ 0 ಆಗುತ್ತದೆ. ಡೆಲ್ಟಾ ಟಿ ತೆರಳುವುದೆಂದರೆ 0 ದತ್ತ ಡೆಲ್ಟಾ ಎಕ್ಸ್ ತೆರಳುವುದು ಮತ್ತು 0 ದತ್ತ ಡೆಲ್ಟಾ ವೈ ತೆರಳುವುದು ಆಗಿದೆ. ಈಗ ಒಂದು ಸೀಮಿತ ಪರಿಧಿಯಲ್ಲಿ ತೆರಳುವುದೆಂದರೆ ಡೆಲ್ಟಾ ಟಿ ಇಲ್ಲಿ ಇದೇ ಅಭಿವ್ಯಕ್ತಿಯಲ್ಲಿ ಶೂನ್ಯದತ್ತ ತೆರಳುವುದು. ಜೆಡ್ ವ್ಯುತ್ಪನ್ನದ ವ್ಯಾಖ್ಯಾನದಂತೆ ಡೆಲ್ಟಾ ಟಿ ಗಿಂತ ಡೆಲ್ಟಾ ಜೆಡ್ ಮೇಲು, ಅಂದರೆ ಡಿಟಿ ಗಿಂತ ಡಿಜೆಡ್ ಮೇಲು. ಮತ್ತು ಇದು ಎಂದಿನಂತೆಯೇ ಇರಲಿದೆ. ಡೆಲ್ ಎಕ್ಸ್ ಗಿಂತ ಮಿಗಿಲಾಗಿ ಡೆಲ್ ಜೆಡ್ ಅನ್ನು ಮುಟ್ಟಲಾಗುತ್ತಿಲ್ಲ. ಮತ್ತು ಡೆಲ್ಟಾ ಟಿ ಅನ್ನು ಮೀರಿ ನಮ್ಮಲ್ಲಿ ಡೆಲ್ಟಾ ಎಕ್ಸ್ ಇದೆ. ಪುನಃ ಇದು ಟಿ ಯನ್ನು ಬಿಟ್ಟು ಎಕ್ಸ್ ನ ವ್ಯುತ್ಪನ್ನದಂತೆ ಡಿಟಿ ಯನ್ನು ಮೀರಿ ಡಿಎಕ್ಸ್ ಇದೆ. ಹಾಗೆಯೇ ಡೆಲ್ಟಾ ಟಿ ಮೀರಿ ಡೆಲ್ಟಾ ವೈ ಇದೆ. ಈ ಮೂಲಕ ಡಿಟಿ ಮೀರಿ ಡಿ ವೈ ಪಡೆಯಬಹುದು. ಈ ಭಾಗಶಃ ವ್ಯುತ್ಪನ್ನವನ್ನು ಪಡೆಯುತ್ತದೆ ಎಂದು ಮತ್ತೆ ಊಹಿಸಿ ಮತ್ತು ಅವು ಸೀಮಿತ ಸಂಖ್ಯೆಯಾಗಿರುತ್ತವೆ. ಇದು ಎಫ್ ಡೆಲ್ಟಾ ಎಕ್ಸ್ ಮತ್ತು 0 ದತ್ತ ಡೆಲ್ಟಾ ವೈ ಶೂನ್ಯದತ್ತ ಈ ಎಪ್ಸಿಲ್ಸನ್ ಹೋಗುತ್ತದೆ ಮತ್ತು ಈ ಎಪ್ಸಿಲ್ಸನ್ ಎರಡು ಶೂನ್ಯದತ್ತ ತೆರಳುವುದು. ತದನಂತರ ಇಲ್ಲಿ ಈ ಅಭಿವ್ಯಕ್ತಿಗಳು ಎಪ್ಸಿಲ್ಸನ್ ಡೆಲ್ಟಾ ಎಕ್ಸ್ ಓವರ್ ಡೆಲ್ಟಾ ಟಿ ಮತ್ತು ಎಪ್ಸಿಲ್ಸನ್ ಡೆಲ್ಟಾ ವೈ ಓವರ್ ಡೆಲ್ಟಾ ಟಿ ಈ ಎರಡೂ ಶೂನ್ಯದತ್ತ ತೆರಳುವುದು. ಇದು ಮಾತ್ರ ನಮ್ಮ ಬಳಿ ಇರುವುದು. ಈ ಮೂರು ಟರ್ಮ್ಗಳು ಇಲ್ಲಿವೆ. ಡಿಜೆಡ್ ಓವರ್ ಡಿಟಿ ನಾವು ಜೆಡ್ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ನೇರವಾಗಿ ಪತ್ತೆ ಮಾಡಬಹುದು ಮತ್ತು ಎಕ್ಸ್ ಮತ್ತು ವೈನ ಸಾಮಾನ್ಯ ಡಿರೈವೇಟಿವ್. ಸಂಯೋಜಿತ ಫಂಕ್ಷನ್ಗಳ ಡಿಫೆರೆನ್ಷಿಯೇಷನ್. ಎರಡು ವೇರಿಯೇಬಲ್ಗಳ ಯು ಮತ್ತು ವಿ ಫಂಕ್ಷನ್ ಮೇಲೆ ಎಕ್ಸ್ ಮತ್ತು ವೈಗಳು ಸಹ ಅವಲಂಬನೆಯಾಗಿದೆ. ನಮ್ಮಲ್ಲಿ ಇಂತಹ ಹಲವು ಸಾಮಾನ್ಯ ಸಂದರ್ಭಗಳಿವೆ. ಆ ಸಂದರ್ಭದಲ್ಲಿ ಸೂತ್ರವು ಆಗುತ್ತದೆ. ಆದ್ದರಿಂದ ನಾವು ಮೇಲಿನಂತೆಯೇ ಸಾಬೀತುಪಡಿಸಬಹುದು ಈ ಡೆಲ್ ಜೆಡ್ ಓವರ್ ಡೆಲ್ ಯು. ಆದ್ದರಿಂದ ಈಗ ಇಲ್ಲಿ ಭಾಗಶಃ ಡಿರೈವೇಟಿವ್ ಏಕೆಂದರೆ ಎರಡು ವೇರಿಯೇಬಲ್ಗಳ ಫಂಕ್ಷನ್ಗಳೆಂದರೆ ಎಕ್ಸ್ ಮತ್ತು ವೈ. ಯು ಮತ್ತು ವಿ ನಾವು ವಿತ್ ರೆಸ್ಪೆಕ್ಟ್ ಟು ಯು ಜೆಡ್ನ ಭಾಗಶಃ ಡಿರೈವೇಟಿವ್ ಅನ್ನು ಹೊಂದಲಿದ್ದೇವೆ ಈ ಫಂಕ್ಷನ್ ಒಳಗೆ ಇದು ಯಾವುದನ್ನೂ ಬದಲು ಮಾಡದೆ ಮತ್ತು ನಂತರ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಪಡೆಯುವಂತದ್ದು. ಯುಗೆ ಸಂಬಂಧಿಸಿದಂತೆ ಈ ಜಿಡ್ನ ಭಾಗಶಃ ಡಿರೈವೇಟಿವ್ ಪಡೆಯಲು ನಾವು ಈ ಸೂತ್ರವನ್ನು ಬಳಸಬಹುದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೆಡ್ನ ಪಾರ್ಷಿಯಲ್ ಡಿರೈವೇಟಿವ್ ಗೆ ಸಮನಾಗಿವೆ ಮತ್ತು ವಿತ್ ರೆಸ್ಪೆಕ್ಟ್ ಟು ಯು ಎಕ್ಸ್ನ ಪಾರ್ಷಿಯಲ್ ಡಿರೈವೇಟಿವ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಜೆಡ್ನ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ಮತ್ತೆ ಯುಗೆ ಸಂಬಂಧಿಸಿದಂತೆ ವೈನ ಭಾಗಶಃ ವ್ಯುತ್ಪನ್ನ ಏಕೆಂದರೆ ನಾವು ಯುಗೆ ಸಂಬಂಧಿಸಿದಂತೆ ಭಾಗಶಃ ಜೆಡ್ ಅನ್ನು ಪ್ರತ್ಯೇಕಿಸುವುದು. ಇಲ್ಲಿ ಯು ಬರುತ್ತದೆ ಮತ್ತು ಇಲ್ಲಿ ಯು ಕೂಡ ಬರುತ್ತದೆ. ಅಂತೆಯೇ ಡೆಲ್ ಜೆಡ್ ಮತ್ತು ಡೆಲ್ ವಿಗೆ ಒಂದೇ ರೀತಿಯ ಸೂತ್ರ ಆದರೆ ಯುಗೆ ಹೊರತಾಗಿ ಅದು ಬದಲಾಗುವುದು. ವಿ ಹೀಗಾಗಿ ಯಾವುದು ಮುಖ್ಯವೆಂದರೆ ವಿತ್ ರೆಸ್ಪೆಕ್ಟ್ ಟು ಯು ನೀವು ಡಿಫೆರೆನ್ಷಿಯೇಟ್ ಮಾಡುತ್ತಿದ್ದರೆ ಆಗ ಈ ಯು ಎರಡೂ ಕಡೆ ಕಾಣುತ್ತಿದ್ದರೆ ಮತ್ತು ಒಂದು ವೇಳೆ ನೀವು ಡಿಫೆರೆನ್ಷಿಯೇಟ್ ಮಾಡುತ್ತಿದ್ದರೆ ವಿತ್ ರೆಸ್ಪೆಕ್ಟ್ ಟು ವಿ ಇಲ್ಲಿದೆ ಆಗ ಈ ವಿ ಕಾಣಿಸಿಕೊಳ್ಳುವುದು. ಈ ಸ್ಥಳಗಳಲ್ಲಿ ನಾವು ಎಕ್ಸ್ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ತೆಗೆದುಕೊಳ್ಳುವಾಗ ವಿತ್ ರಿಸ್ಪೆಕ್ಟ್ ಟು ಯು ಮತ್ತು ಇಲ್ಲಿ ವಿಗೆ ಸಂಬಂಧಿಸಿದಂತೆ ಮುಂದಿನ ಹಂತಕ್ಕೆ ತೆರಳುತ್ತಿದ್ದೇವೆ. ಈ ವಿಚಾರಕ್ಕೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ಉದಾಹರಣೆಗೆ ಟಿಯ ಕಾರ್ಯವಾದ ಎಕ್ಸ್ ಎಕ್ಸ್ ವೈ ಇದು ಜೆಡ್ ಕಾರ್ಯಕ್ಕೆ ಸಮಾನವಾಗಿದೆ. ಕಾಸ್ ಟಿಗೆ ಸಮನಾಗಿ ಎಕ್ಸ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ವೈ ಇದು ಫಂಕ್ಷನ್ ಆಗಿದೆ. ಟಿ ಪುನಃ ವೈ ಮೂಲಕ ಸೂಚಿಸುವುದು ಮತ್ತು ಸೈನ್ ಟಿಗೆ ಸಮನಾಗಿದೆ. ಮತ್ತು ಡಿಜೆಡ್ ಮತ್ತು ಡಿಟಿ ಏನು ಎಂಬುದನ್ನು ಇಲ್ಲಿ ಕಂಡು ಹಿಡಿಯಬಹುದು. ಇದೊಂದು ನೇರ ಮಾರ್ಗವಾಗಿದೆ. ಅಂದರೆ ಈ ಫಂಕ್ಷನ್ನಲ್ಲಿ ಎಕ್ಸ್ ಮತ್ತು ವೈ ಅನ್ನು ಬದಲಿ ಮಾಡುತ್ತೇವೆ ಮತ್ತು ಆಗ ಟಿ ಫಂಕ್ಷನ್ ಆಗಿ ಜೆಡ್ ನಮ್ಮ ಬಳಿ ಇರುತ್ತದೆ. ಅಂದರೆ ಡಿಟಿಯನ್ನು ಮೀರಿ ಡಿಜೆಡ್ ಅನ್ನು ವ್ಯತ್ಯಾಸ ಮಾಡಬಹುದು. ಇದನ್ನು ನಾವು ಅನುಸರಿಸುವುದು ಫಂಕ್ಷನ್ಗಳ ಯೋಜನೆಗಳಲ್ಲಿ ಸಂಯೋಜಿತ ಮೇಲೆ ನಿರೂಪಿಸಿದ ಸೂತ್ರದ ಜೊತೆಗೆ ಜೆಡ್ ಅನ್ನುವುದು ಎಕ್ಸ್ ವೈನ ಫಂಕ್ಷನ್ ಮತ್ತು ಎಕ್ಸ್ ಯುಟಿನ ಫಂಕ್ಷನ್ ಮತ್ತು ವೈ ಯುಟಿನ ಫಂಕ್ಷನ್ ಆಗಿದೆ.
dx ಓವರ್ dt ಎಂದು ಸೂತ್ರ ಹೇಳುತ್ತದೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು xz ಫಂಕ್ಷನ್ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ನಾವು ಇಲ್ಲಿ ಪಡೆಯಬಹುದು. ಮತ್ತು dx dt ಮತ್ತು ಸಹಜವಾಗಿ ಪಕ್ಷಪಾತತೆ y ನ ಡಿರೈವೇಟಿವ್ ಮತ್ತು ಆಗ dy dt. ಇಲ್ಲಿ ಏನು ನಾವು ಪಡೆಯಬಹುದು del x ಮೀರಿ del z ಮೊದಲು xy ಆಗಿತ್ತು ಮತ್ತು ವಿಧೇಯತೆ ತೋರುವುದರೊಂದಿಗೆ ಇಲ್ಲಿ ವ್ಯತ್ಯಾಸ ಮಾಡಬಹುದು x ಆಗ ಇದು ಕೇವಲ y ಮತ್ತು dt ಮೀರಿ dx. ಸಹಜವಾಗಿ del z del y ಗಿಂತ ಮಿಗಿಲು y x ಆಗುವುದು. ಮತ್ತು dy dt ಗಿಂತ ಮಿಗಿಲು, ಅಂದರೆ sin t cos t ಆಗುವುದು. y ಯು sin ಆಗಲಿದೆ ಎಂದು ತಿಳಿದಿದೆ, ಹಾಗಾಗಿ sin ಸ್ಕ್ವೇರ್ t ಮತ್ತು x cos t ಆಗಿತ್ತು, ಹಾಗಾಗಿ ನಮ್ಮಲ್ಲಿ cos ಸ್ಕ್ವೇರ್ t ಇದೆ, ಹೀಗಾಗಿ ಇದು ಡಿರೈವೇಟಿವ್. ಯಾವುದೇ ಬದಲು ಮಾಡದೆ ವಿತ್ ರೆಸ್ಪೆಕ್ಟ್ ಟು t z ನ ಫಂಕ್ಷನ್ ಮತ್ತು ನಂತರ ಡಿರೈವೇಟಿವ್ ಪಡೆದುಕೊಂಡು, ಹಾಗಾಗಿ ಇದನ್ನು ಮಾಡಬಹುದು. ಪುನಃ ಇದನ್ನು ಸಹಜವಾಗಿ ಪಡೆಯಬಹುದು, ಇದು cos 2t. ಈ ಮೊದಲೇ ಹೇಳಿದಂತೆ ಬದಲಿಯಾಗಿ ನಾವು ಕೇವಲ ಬದಲಿಸಬಹುದು z x ಗೆ ಸಮನಾಗಿದೆ, x ಎ cos t ಆಗಿದೆ ಮತ್ತು y ಯು sin t, ಹಾಗಾಗಿ ಈಗ t ಯ ಫಂಕ್ಷನ್ ಆಗಿ z ಇದೆ ಮತ್ತು dt ಮೀರಿ dz ಪಡೆಯಿರಿ. ಇದನ್ನು ನಾವು ಮೊದಲು ಬರೆಯಬಹುದು. 2ರ ಅರ್ಧವಾಗಿ cos t sin t ಅಂದರೆ sin 2t. ಮತ್ತು ಆಗ ವ್ಯತ್ಯಾಸ ಕಂಡುಕೊಂಡಾಗ ಇಲ್ಲಿ ಇದು sin t cos 2t ಆಗುವುದು ಮತ್ತು ಈ 2 ರದ್ದಾಗುವುದು, ಹಾಗಾಗಿ ನೇರವಾಗಿ ನಾವು cos 2t ಪಡೆಯಲಿದ್ದೇವೆ. ಸಂಯೋಜಿತ ಕಾರ್ಯಗಳ ಆಲೋಚನೆಯನ್ನು ಇಲ್ಲಿ ಬಳಸಲಿದ್ದೇವೆ. ಅಥವಾ ಸಂಯೋಜಿತ ಕಾರ್ಯದ ವ್ಯತ್ಯಾಸ. ಫಂಕ್ಷನ್ನಲ್ಲಿ x ಮತ್ತು y ನ ಮೌಲ್ಯಗಳನ್ನ ಬದಲಿಯಾಗಿ ಮಾಡಲು ಸೂತ್ರಗಳಿಲ್ಲ, ನೇರವಾಗಿ z ನ ಪಾರ್ಷಿಯಲ್ ಡಿರೈವೇಟಿವ್ನ ಸಹಾಯದಿಂದ ನಾವು ಪಡೆಯಬಹುದು. ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ t z ನ ಡಿರೈವೇಟಿವ್ ನೇರವಾಗಿ ಪುನಃ ಮುಂದಿನ ಸಮಸ್ಯೆಯೇನೆಂದರೆ x ಮತ್ತು y ನ ಫಂಕ್ಷನ್ ಆಗಿ z ಮತ್ತು ಮುಂದಕ್ಕೆ ಇದನ್ನು ಕೊಡಲಾಗಿದೆ. ಈಗ 2 ವೇರಿಯೇಬಗಳ ಫಂಕ್ಷನ್ ಆಗಿ x ಹಾಗೆಯೇ u ಮತ್ತು v. ತದನಂತರ ನಾವು ಇಲ್ಲಿ ಹೊಂದಿದ್ದೇವೆ y u ಮತ್ತು v ಯ 2 ಅಸ್ಥಿರಗಳ ಮತ್ತೆ ಒಂದು ಕಾರ್ಯವಾಗಿದೆ. ಮತ್ತು ನಂತರ ನಾವು ತೋರಿಸುತ್ತೇವೆ ಈ ಪಾರ್ಷಿಯಲ್ ಡಿರೈವೇಟಿವ್ u ಮತ್ತು v ಗೆ ಸಂಬಂಧಿಸಿದಂತೆ ಈ ಪಾರ್ಷಿಯಲ್ ಡಿರೈವೇಟಿವ್ ವ್ಯತ್ಯಾಸ ವಿತ್ ರೆಸ್ಪೆಕ್ಟ್ ಟು x z ನ ಪಾರ್ಷಿಯಲ್ ಡಿರೈವೇಟಿವ್ ಮೈನಸ್ ವಿತ್ ರೆಸ್ಪೆಕ್ಟ್ ಟು y z ನ ಪಾರ್ಷಿಯಲ್ ಡಿರೈವೇಟಿವ್ ಎಂದು ಬರೆಯಬಹುದು. z ಅನ್ನುವುದು x ಮತ್ತು y ನ ಫಂಕ್ಷನ್ ಆಗಿದೆ. ಮೇಲೆ ಪಡೆದ ಸೂತ್ರದೊಂದಿಗೆ ನಾವು u ಗೆ ಸಂಬಂಧಿಸಿದಂತೆ z ನ ಭಾಗಶಃ ವ್ಯುತ್ಪನ್ನವನ್ನು ಹೊಂದಿದ್ದೇವೆ. ವಿತ್ ರೆಸ್ಪೆಕ್ಟ್ ಟು x ಅಂಡ್ y ಪಾರ್ಷಿಯಲ್ ಡಿರೈವೇಟಿವ್ ಟರ್ಮ್ನಲ್ಲಿ ಮತ್ತು ಪಾರ್ಷಿಯಲ್ ಡಿರೈವೇಟಿವ್ x ವಿತ್ ರೆಸ್ಪೆಕ್ಟ್ ಟು u ಮತ್ತೆ y ನ ಪಾರ್ಷಿಯಲ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು u, ಹಾಗಾಗಿ u ಇಲ್ಲಿದ್ದರೆ ಎರಡೂ ಟರ್ಮ್ಗಳಲ್ಲಿ u ಇರುತ್ತದೆ ವಿತ್ ರೆಸ್ಪೆಕ್ಟ್ ಟು x ಮತ್ತು y ನ ಡಿರೈವೇಟಿವ್ ನ u. del x ಮೀರಿ del z ಈ ವಿಚಾರದಲ್ಲಿ. ಏಕೆಂದರೆ ಇದು ನೀಡಲ್ಪಟ್ಟ ಫಂಕ್ಷನ್ ಅಲ್ಲ, z ಕೇವಲ x y ನ ಫಂಕ್ಷನ್ ಆಗಿದೆ, ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು x z ನ ಈ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು del x ಓವರ್ del u, ಹಾಗೆ x ಇಲ್ಲಿ ಏನಾಗಿತ್ತು e ಪವರ್ u ಪ್ಲಸ್ e ಪವರ್ ಮೈನಸ್ v, ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು u ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ತೆಗೆದುಕೊಂಡರೆ v ಅನ್ನು ಸ್ಥಿರಾಂಕವಾಗಿ ಪರಿಗಣಿಸಿದರೆ ಇದನ್ನು ಸ್ಥಿರಾಂಕವೆಂಬಂತೆ ಪರಿಗಣಿಸಲಾಗುತ್ತದೆ. ವಿತ್ ರೆಸ್ಪೆಕ್ಟ್ ಟು u x ನ ಪಾರ್ಷಿಯಲ್ ಡಿರೈವೇಟಿವ್ ಸಹಜವಾಗಿ e ಪವರ್ u ಆಗುತ್ತದೆ, ಅದನ್ನು ಇಲ್ಲಿ ಬರೆಯಲಾಗಿದೆ. ಮತ್ತು ಆಗ del z ಓವರ್ del y ಮತ್ತು del y ಓವರ್ del u ಇದೆ, ಹಾಗಾಗಿ a y ಎಂಬುದು ಇಲ್ಲಿ e ಪವರ್ ಮೈನಸ್ u ಪ್ಲಸ್ e ಪವರ್ v ಯುಗೆ ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲ್ ಡಿರೈವೇಟಿವ್, ಹಾಗಾಗಿ ನಾವು ಮೈನಸ್ e ಪವರ್ ಮೈನಸ್ ಇಲ್ಲಿರುವ ಟರ್ಮ್ ಯಾವುದು. ಮತ್ತು ಈಗ ವಿತ್ ರೆಸ್ಪೆಕ್ಟ್ ಟು u z ನ ಪಾರ್ಷಿಯಲ್ ಡಿರೈವೇಟಿವ್ ಮತ್ತೆ ಇದೇ ಸೂತ್ರವಾಗಿದೆ, ಆದರೆ u ಬದಲಿಗೆ ನಾವು ಇಲ್ಲಿ v ಅನ್ನು ಹೊಂದಿದ್ದೇವೆ. ವಿತ್ ರೆಸ್ಪೆಕ್ಟ್ ಟು v x ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ನಾವು ತೆಗೆದುಕೊಳ್ಳಬಹುದು, ಹಾಗಾಗಿ ಇದು e ಪವರ್ ಮೈನಸ್ b, ಹಾಗಾಗಿ ನಾವು ಪಡೆಯುತ್ತೇವೆ ಮೈನಸ್ e ಪವರ್ ಮೈನಸ್ v. ಮತ್ತು ನಂತರ ನಮಗೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು v y ಆಗ ಇದು e ಪವರ್ v ಆಗುತ್ತದೆ. ಅದನ್ನು ಇಲ್ಲಿ ಬರೆಯಲಾಗಿದೆ. ಮತ್ತು ನಾವು ಇವೆರಡೂ ಪಾರ್ಷಿಯಲ್ ಡಿರೈವೇಟಿವ್ನ ವ್ಯತ್ಯಾಸವನ್ನು ತೆಗೆದುಕೊಳ್ಳಲು ಬಯಸುತ್ತೇವೆ, ಹಾಗಾಗಿ ಈ ವ್ಯತ್ಯಾಸವನ್ನು ಇಲ್ಲಿ ತೆಗೆದುಕೊಳ್ಳಿ. ತದನಂತರ ಇಲ್ಲಿರುವ del z ಓವರ್ del x ಪ್ಲಸ್ ಆಗುತ್ತದೆ del z ಓವರ್ del x ನಾವು ಕಾಮನ್ ತೆಗೆದುಕೊಂಡರೆ ಅದು e ಪವರ್ u ಆಗಿರುತ್ತದೆ. ಮತ್ತು ಪ್ಲಸ್ e ಪವರ್ ಮೈನಸ್ v. ಅಂತೆಯೇ ಮೈನಸ್ ಸೈನ್ ಜತೆ ಈ ಎರಡು ಟರ್ಮ್ಗಳನ್ನು ಕಾಮನ್ ಆಗಿ ತೆಗೆದುಕೊಂಡರೆ, ಹಾಗಾಗಿ ಮತ್ತೆ e ಪವರ್ ಮೈನಸ್ u ಪ್ಲಸ್ e ಪವರ್ v ಬರುವುದು.
ಇಲ್ಲಿ ಬರೆದಂತೆ ಮತ್ತು e ಪವರ್ u ಪ್ಲಸ್ e ಪವರ್ ಮೈನಸ್ v ಎಂದರೆ x ಮತ್ತು e ಪವರ್ ಮೈನಸ್ u ಪ್ಲಸ್ e ಪವರ್ v y ನಾವು ಮೌಲ್ಯವಾದುದನ್ನು ಪಡೆಯುವೆವು. ಇಚ್ಛಿಸುವ ನಿಯಮವಿದೆ ಹಾಗಾಗಿ x del z ಅನ್ನು del x ಮೀರಿದೆ ಮತ್ತು ಆಗ ಮೈನಸ್ ಅದು y ಮತ್ತು del z del y ಅನ್ನು ಮೀರಿದೆ. ಈ ಉಪನ್ಯಾಸದ ಇನ್ನೊಂದು ಭಾಗವಾಗಿ ಏಕರೂಪದ ಫಂಕ್ಷನ್ಗಳನ್ನು ವ್ಯಾಖ್ಯಾನಿಸುತ್ತದೆ ಹಾಗಾಗಿ ಏಕರೂಪದ ಫಂಕ್ಷನ್ ಅನ್ನು ನಾನು ಈಗ ಕಲಿಯುವೆವು. xy ನಲ್ಲಿನ ಅಭಿವ್ಯಕ್ತಿಯು ಆರ್ಡರ್ n ನ ಆರ್ಡರ್ನ ಏಕರೂಪದವಾಗಿದೆ. ಅಲ್ಲಿ ಹಾಗಾಗಿ x ನಲ್ಲಿ ಮತ್ತು y ನಲ್ಲಿ ಯಾವುದೇ ಅಭಿವ್ಯಕ್ತಿಯನ್ನು ಕಾಣಬಹುದು. ಒಂದು ವೇಳೆ ಈ ವಿಧಾನದಲ್ಲಿ ವ್ಯಕ್ತಪಡಿಸಿದರೆ ಆಗ x ಪವರ್ n ny ಓವರ್ x ನ ಕೆಲವು ಫಂಕ್ಷನ್ ಆಗಿದೆ. ಈ ರೀತಿಯ ಫಂಕ್ಷನ್ ಅನ್ನು n ಆರ್ಡರ್ನ ಹೋಮೋಜೀನಿಯಸ್ ಫಂಕ್ಷನ್ ಎಂದು ನಾವು ಕರೆಯುತ್ತೇವೆ. ಇದು ಪ್ರಮುಖವಾಗಿದೆ, ಇಲ್ಲಿರುವ n ಪ್ರಮುಖವಾದದ್ದು ಮತ್ತು ಇಲ್ಲಿ x ಪವರ್ n ಅನ್ನು ತಂದರೆ ಆಗ ಉಳಿದ ಎಲ್ಲಾ ಟರ್ಮ್ ಅನ್ನು ಫಂಕ್ಷನ್ ಆಫ್ y ಓವರ್ x ಎಂದು ಬರೆಸಬಹುದು. ಆಗ ಅಭಿವ್ಯಕ್ತಿಯನ್ನು ಹೀಗೆ ಕರೆಯಬಹುದು. ಆರ್ಡರ್ನ ಏಕರೂಪದ ಅಭಿವ್ಯಕ್ತಿ n ನಾವೇ ವ್ಯಾಖ್ಯಾನಿಸುವಂತೆ ಕೆಲಸದ ಅರ್ಥ ಹಾಗಾಗಿ fxy ಕಾರ್ಯವು ಆರ್ಡರ್ನಂತೆ ಏಕರೂಪದ ಮತ್ತು ತೃಪ್ತಿ ಕೊಡುವಂತಿರುತ್ತದೆ. x ಮತ್ತು y ಆರ್ಗ್ಯುಮೆಂಟ್ ಅನ್ನು tx ಮೂಲಕ ಬದಲಾಯಿಸುತ್ತೇವೆ ಮತ್ತು ಈ t ಪವರ್ n ಅನ್ನು ನಾವು ಫಂಕ್ಷನ್ನ ಹೊರಗೆ ತರಬಹುದು. ಅಂದರೆ t ಪವರ್ n ಮತ್ತು ಪುನಃ xy ನ ಫಂಕ್ಷನ್ಗಳು ಇರುತ್ತದೆ. ನಂತರ ನಾವು ಮತ್ತೆ ಆರ್ಡರ್ನ ಏಕರೂಪದ ಫಂಕ್ಷನ್ಗಳ ಪರಿಕಲ್ಪನೆ ಇಲ್ಲಿದೆ. ಇದನ್ನು ಕೆಲವರು ಫಂಕ್ಷನ್ ಎಂದು ಕರೆಯುತ್ತಾರೆ. n ಆರ್ಡರ್ನ ಏಕರೂಪದ ಫಂಕ್ಷನ್. ಈ ಫಂಕ್ಷನ್ ಇವೆಲ್ಲ ಹೋಮೋಜೀನಿಯಸ್ ಫಂಕ್ಷನ್ಗಳ ಉದಾಹರಣೆಗಳು ಹಾಗಾಗಿ fxy ಯುಗೆ ಸಮನಾಗುವಂತೆ ಉದಾಹರಣೆಯನ್ನು ಪರಿಗಣಿಸುತ್ತೇವೆ. x ಪವರ್ n x ಪವರ್ y ನಲ್ಲಿ ಒಂದನ್ನು ಕಳೆಯುವುದು. ಪುನಃ ಇಲ್ಲಿ x ಪವರ್ n ಮೈನಸ್ 2y ಸ್ಕ್ವೇರ್ ಮತ್ತು ny ಪವರ್ n ಇದೊಂದು ಫಂಕ್ಷನ್ ಎಂದು ಪರಿಗಣಿಸಿದ್ದೇವೆ. ಇದು ಆರ್ಡರ್ n ನ ಹೋಮೋಜೀನಿಯಸ್ ಫಂಕ್ಷನ್ ಆಗಿದೆ. ಆರ್ಡರ್ n ಯಾಕಂದ್ರೆ ಒಂದು ವೇಳೆ x ಪವರ್ n ಅನ್ನು ಈ ಎಲ್ಲಾ ಟರ್ಮ್ಸ್ ನಿಂದ ಹೊರತೆಗೆದ್ರೆ ಆಗ ನಮ್ಗೆ ಇಲ್ಲೇನು ಸಿಗ್ತದೆ ಅಂದ್ರೆ ಅದು ಶೂನ್ಯವಾಗಿರ್ತದೆ ಯಾಕಂದ್ರೆ x ಪವರ್ n ಅನ್ನು ನಾವು ಹೊರತೆಗೆದಿದ್ದೇವೆ ಮತ್ತು ಇಲ್ಲಿ ನಾವು ಮತ್ತೆ x ಪವರ್ n ಅನ್ನು ಹೊಂದಿದ್ದೇವೆ. ಆದ್ದರಿಂದ ಒಂದು x ಅನ್ನು ನಾವು ಭಾಗಿಸಬೇಕು 1 ಮತ್ತು ನಂತರ x ಮೇಲೆ y ಆಗುತ್ತದೆ. ಆದ್ದರಿಂದ ಇಲ್ಲಿ ನಾವು x ಪವರ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತೆ ಪುನಃ n ಹೊರಗಿರಿಸಲ್ಪಟ್ಟಿದೆ ಮತ್ತು ನಂತರ ಈ x ಪವರ್ ಮೈನಸ್ ಉಳಿಯಲ್ಪಡುತ್ತದೆ. ಇದ್ರ ಅರ್ಥ ಏನಂದ್ರೆ 2 ಮತ್ತು ನಂತರ x ಮೇಲೆ y ಪವರ್ 2 ಆಗಿದೆ. ಮತ್ತಿದು ಹೀಗೆಯೇ ಮುಂದುವರಿಯುತ್ತದೆ. ಇಲ್ಲಿ n ಮತ್ತು xn ಗಳನ್ನು ನಾವು ತೆಗ್ದಿದ್ದೇವೆ ಹಾಗಾಗಿ x ಪವರ್ n ಡಿನಾಮಿನೇಟರ್ ಟರ್ಮ್ ನಲ್ಲಿ ಮತ್ತು ಈ ವಿಚಾರದಲ್ಲಿ ಮತ್ತೆ ಪುನಃ ನಾವಿಲ್ಲಿ x ಪವರ್ n ಮೇಲೆ y ಪಡೀತೀವಿ. ಹಾಗಾಗಿ ಇಲ್ಲಿ ಈ ಪದಗಳು ಅಥವಾ ಈ ಫಂಕ್ಷನ್ ನಾವು y ಪವರ್ x ನ ಫಂಕ್ಷನ್ ಸೂಚಿಸಬಹುದು ಏಕೆಂದರೆ ಈ y ಪವರ್ x ಎಲ್ಲಾ ಪದಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು ಪರಿಗಣಿಸಬಹುದು ಇಲ್ಲಿ ಈ ಫಂಕ್ಷನ್ ಅನ್ನು y ಓವರ್ x ಎಂದು ನಾವು ಪರಿಗಣಿಸಬಹುದಾಗಿರ್ತದೆ ಮತ್ತು ಆಗ x ಪವರ್ n ಹೊರಗಿರ್ತದೆ. ಹಾಗಾಗಿ ಇದು ಆರ್ಡರ್ n ನ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಅಂತೆಯೇ ನಾವು ಇದನ್ನು ಪರಿಗಣಿಸಿದರೆ fxy y ಪ್ಲಸ್ x ಮೇಲೆ x ನ ಸ್ಕೇರ್ ರೂಟ್ಗೆ ಸಮವಾಗಿರ್ತದೆ. ಈ ರೀತಿಯಾದಾಗ ನಾವಿದನ್ನು x ಪವರ್ ಆಚೀಚೆ ಎಂದು ಬರೆಯಬಹುದಾಗಿರ್ತದೆ ಮತ್ತು ಉಳಿದದ್ದನ್ನು ನಾವು ಹೀಗೆ ಪರಿಗಣಿಸಬಹುದಾಗಿರ್ತದೆ x ಮೇಲೆ y ನ ಫಂಕ್ಷನ್ ಮತ್ತು ಇದು ಸರಳವಾಗಿದೆ ಯಾಕೆಂದ್ರೆ ನಾವಿಲ್ಲಿ x ಸ್ಕೇರ್ ರೂಟನ್ನು ಹೊರತೆಗೀಬಹುದು ಮತ್ತು ನಾವಿಲ್ಲಿ x ಅನ್ನು ಹೊರತೆಗೀಬಹುದು ಹಾಗೂ ಈ ಸಂದರ್ಭದಲ್ಲಿ x ನ ಮೇಲೆ ಸ್ಕೇರ್ ರೂಟ್ x ಆಗಿರ್ತದೆ ಮತ್ತು ಒಳಗಿಲ್ಲಿ ನಮಗೆ x ಮೇಲೆ ಸ್ಕೇರ್ ರೂಟ್ y ಇದೆ. ಅದ್ರೊಟ್ಟಿಗೆ ಈ 1 ಮತ್ತು ಇಲ್ಲಿ y ಮೇಲೆ x ಪ್ಲಸ್ 1 ಹಾಗಾಗಿ 1 ಇಲ್ಲಿದೆ. ಈ ಎಕ್ಸ್ಪ್ರೆಷನ್ನನ್ನು ನಾವು x ಮೇಲೆ y ನ ಫಂಕ್ಷನ್ ಎಂದು ಪರಿಗಣಿಸಬಹುದಾಗಿರ್ತದೆ ಮತ್ತು ಇಲ್ಲಿ ಒಟ್ಟಿಗೆ ಹೇಳೋದಾದ್ರೆ x ಪವರ್ ಮೈನಸ್ ಅರ್ಧ ಹಾಗಾಗಿ ಇದನ್ನು ನಾವು x ಪವರ್ ಮೈನಸ್ ಅರ್ಧ ಮತ್ತು x ನ ಮೇಲೆ y ನ ಕೆಲವು ಫಂಕ್ಷನ್ ಎಂದು ಬರೀಬಹುದು ಯಾಕಂದ್ರೆ ಈ ಎಲ್ಲಾ ಟರ್ಮ್ಸ್ ಗಳಲ್ಲಿ x ಮೇಲೆ y ಇರ್ತದೆ ಒಟ್ಟಿಗೆ ಬರುತ್ತದೆ. ಆದ್ದರಿಂದ ನಾವು ಇದನ್ನು ಹೇಳಬಹುದು x ಮೇಲೆ y ನ ಕೆಲವೊಂದು ಫಂಕ್ಷನ್ ಆಗಿದ್ದು ಮತ್ತು ಇಂತಹ ಸಂದರ್ಭದಲ್ಲಿ x ಪವರ್ ಮೈನಸ್ ಅರ್ಧವನ್ನು ನಾವು ನೋಡ್ತೇವೆ ಹಾಗಾಗಿ ಇದು ಆರ್ಡರ್ ಮೈನಸ್ ಅರ್ಧದ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಆರ್ಡರ್ ಮೈನಸ್ ಅರ್ಧ ಈ ಹೋಮೋಜೀನಿಯಸ್ ಫಂಕ್ಷನ್ಗಳ ಪ್ರಾಮುಖ್ಯತೆ ಏನು ಎಂಬುದನ್ನು ಹಾಗಾಗಿ ಈ ಆರ್ಡರ್ ಆಧಾರದಲ್ಲಿ ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡಲಿದ್ದೇವೆ. ಉದಾಹರಣೆಗೆ ಇಲ್ಲಿ ಇದು ಈಗ ಇಲ್ಲಿ ಮೈನಸ್ ಅರ್ಧ ಈ n ಗೆ ಸಂಬಂಧಿಸಿದಂತೆ ಡಿರೈವೇಟಿವ್ ಟರ್ಮ್ಗೆ ಕೆಲವು ಫಾರ್ಮುಲಾ ನಮಗಿಲ್ಲಿದೆ.
ಆದ್ದರಿಂದ ನಿಖರವಾಗಿ ಏನು? ಇದನ್ನು ಹೋಮೋಜೀನಿಯಸ್ ಫಂಕ್ಷನ್ ಮೇಲೆ ಯೂಲರ್ಸ್ ಥಿಯರಂ ಎಂದು ಕರೆಯಲಾಗುತ್ತದೆ ಮತ್ತು ಒಂದು ವೇಳೆ z ಎಂಬುದೊಂದು ಆರ್ಡರ್ n ಗೆ ಸಂಬಂಧಿಸಿದಂತೆ x ಮತ್ತು y ನ ಹೋಮೋಜೀನಿಯಸ್ ಫಂಕ್ಷನ್ ಆಗಿದ್ರೆ ಮತ್ತು ಈ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಮತ್ತು ಆದ್ದರಿಂದ ನಾವು ಹೊಂದಿದ್ದೇವೆ ಇಲ್ಲಿ ಈ ಎಕ್ಸ್ಪ್ರೆಷನ್ xy ಗೆ ಸಂಬಂಧಿಸಿದಂತೆ x ಎಂಬುದು z ನ ಪಾರ್ಷಿಯಲ್ ಡಿರೈವೇಟಿವ್ ಆಗಿರ್ತದೆ y ಗೆ ಸಂಬಂಧಿಸಿದಂತೆ z ಪಾರ್ಷಿಯಲ್ ಡಿರೈವೇಟಿವ್ ಆಗಿರ್ತದೆ. ಇದು nz ಗೆ ಸಮನಾಗಿರ್ತದೆ ಹಾಗಾಗಿ ನಾವಿದನ್ನು ಪ್ರತ್ಯೇಕವಾಗಿ ಕಂಪ್ಯೂಟ್ ಮಾಡಬೇಕಾಗಿರುವುದಿಲ್ಲ. ಹೋಮೋಜೀನಿಯಸ್ ಫಂಕ್ಷನ್ ಅಂದ್ರೆ ಏನೆಂದು ನಮ್ಗೆ ಗೊತ್ತಿದ್ರೆ ಆಗ x ಡೊಮೇನ್ ಆರ್ಡರ್ನಲ್ಲಿ zxy ಸಲೀಸಾಗಿ nz ಮತ್ತು ಎಲ್ಲದಕ್ಕೂ xy ಪಾಯಿಂಟ್ ಆಗಿರ್ತದೆ. ಇಲ್ಲಿ ಫಂಕ್ಷನ್ನ ಡೊಮೇನ್ ಅನ್ನು z ಎಂಬುದು fxy ಗೆ ಸಮನಾಗಿರುವಂತೆ ನೀಡಲಾಗಿದೆ ಇದು ಹೋಮೋಜೀನಿಯಸ್ ಫಂಕ್ಷನ್ಸ್ ಆಗಿರ್ತದೆ ಹಾಗಾಗಿ ಇದು ಹೋಮೋಜೀನಿಯಸ್ ಫಂಕ್ಷನ್ ಆಗಿದ್ರೆ ಅಂತಹ ಸಂದರ್ಭಗಳಲ್ಲಿ ನಾವು ಹೀಗೆ ಬರೀಬಹುದಾಗಿರ್ತದೆ. ಇದು ಹೋಮೋಜೀನಿಯಸ್ ಫಂಕ್ಷನ್ ಆಗಿದ್ದರೆ ಇಲ್ಲಿ ಒಂದು ನಿಮಿಷ ನಿರೀಕ್ಷಿಸಿ. n ಆರ್ಡರ್ನ x ಮತ್ತು y ನ ಹೋಮೋಜೀನಿಯಸ್ ಫಂಕ್ಷನ್ ಆಗಿದೆ ಹಾಗಾಗಿ ನಾವಿದನ್ನು x ಮೇಲೆ x ಪವರ್ n ngy ಎಂದು ಬರೀಬಹುದು. ಮತ್ತೀಗ x ಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಮಾಡೋದು ಹೇಗೆಂದು ನಮಗೀಗಾಗ್ಲೇ ಗೊತ್ತಾಗಿರೋದ್ರಿಂದ ಇದೀಗ ನಾವು x ಗೆ ಸಂಬಂಧಿಸಿದಂತೆ ಇದ್ರ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ನಾವಿಲ್ಲಿ ತೆಗೆದುಕೊಂಡು ಮಾಡ್ಬಹುದಾಗಿರ್ತದೆ. ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಎಂಬುದನ್ನು ನಾವು n ಅನ್ನು ಪ್ರತ್ಯೇಕಿಸಬೇಕು x ಪವರ್ n ಮೈನಸ್ 1 ಮತ್ತು ಇದು ಇಲ್ಲಿ ಪ್ರಾಡಕ್ಟ್ ರೂಲ್ ಆಗಿರ್ತದೆ ಹಾಗಾಗಿ ಮತ್ತು ಬಳಿಕ x ಪವರ್ n ಹಾಗೇ ಇರ್ತದೆ ಮತ್ತು ನಾವು x ಮೇಲೆ g ಪ್ರೈಮ್ ಆಗಿ ಈ y ಯ g ಯನ್ನು x ಮೇಲೆ ಡಿಫರೆನ್ಷಿಯೇಟ್ ಮಾಡ್ಬೇಕು. g ಪ್ರೈಮ್ ವಾದಕ್ಕೆ ಸಂಬಂಧಿಸಿದಂತೆ g ಯ ಡಿರೈಡಿವ್ ಆಗಿದೆ y ಓವರ್ x ಮತ್ತು ಇಲ್ಲಿ x ಮೇಲೆ dy x ಗೆ ಸಂಬಂಧಿಸಿದಂತೆ ಡಿಫರೆನ್ಷಿಯೇಟ್ ಆಗಿರ್ತದೆ ಅದು ನಮಗಿಲ್ಲಿ x ಸ್ಕೇರ್ ಮೇಲೆ ಮೈನಸ್ y ಯನ್ನು ಕೊಡ್ತದೆ. ಮತ್ತು ಈ ಸಂದರ್ಭದಲ್ಲಿ ಇದೀಗ ನಾವಿದನ್ನು ಇನ್ನು ಸ್ವಲ್ಪ ಸರಳೀಕರಣಗೊಳಿಸಿದಲ್ಲಿ ಆಗ ಇಲ್ಲಿ n x ಪವರ್ n ಮೈನಸ್ 1 ng y ಓವರ್ x ನಮಗೆ ಸಿಗ್ತದೆ ಮತ್ತು ಆಮೇಲೆ ನಮಗಿಲ್ಲಿ ಈ ಮೈನಸ್ ಸೈನ್ ಸಿಗ್ತದೆ ಮತ್ತು x ಮೇಲೆ y ನ g ಪ್ರೈಮ್ ಹಾಗೂ y ಗೆ ಸಂಬಂಧಿಸಿದಂತೆ z ನ ಪಾರ್ಷಿಯಲ್ ಡಿರೈವೇಟಿವ್ ಸಿಗ್ತದೆ. ಮತ್ತೆ ಪುನಃ y ಗೆ ಸಂಬಂಧಿಸಿದಂತೆ ಮತ್ತೀಗ ನಾವು ಡಿಫರೆನ್ಷಿಯೇಟಿವ್ ಮಾಡ್ಬೇಕಾಗಿದ್ದು ಆವಾಗ x ಪವರ್ n ಅನ್ನು ಕಾನ್ಸ್ಟೆಂಟ್ ಆಗಿ ಪರಿಗಣಿಸಲಾಗುತ್ತದೆ ಮತ್ತು ನಾವೀ ಟರ್ಮ್ ಅನ್ನು ಕೇವಲ ಡಿಫರೆನ್ಷಿಯೇಟ್ ಮಾಡ್ಬೇಕು ಆವಾಗ x ಮೇಲೆ g ಪ್ರೈಮ್ y ನಮಗೆ ಸಿಗ್ತದೆ. ಮತ್ತು ನಂತರ x ಮೇಲೆ y ಇಲ್ಲಿ y ಗೆ ಸಂಬಂಧಿಸಿದಂತೆ ಡಿರೈವೇಟಿವ್ ಕೇವಲ ಒಂದರ ಮೇಲಿದ್ದು x ನ ಮೇಲೆ y ನ ಪಾರ್ಷಿಯಲ್ ಡಿರೈವೇಟಿವ್ x ಆಗಿರ್ತದೆ ಒಂದರ ಮೇಲಿನ x ಗೆ ಸಂಬಂಧಿಸಿದಂತೆ y ಆಗಿದ್ದು ಮತ್ತು ಆ ನಂತರ ಇಲ್ಲಿ x ನ ಮತ್ತಲ್ಲಿ y ನ ಪ್ರಾಡಕ್ಟ್ ಆಗಿ ನಾವು ಈ ಎರಡು ಟರ್ಮ್ಸ್ ಗಳನ್ನು ಕೂಡಿದರೆ ನಮ್ಗೇನು ಸಿಗ್ತದೆ ಹಾಗಾಗಿ ನಾವು x ನಿಂದ ಮಲ್ಟಿಪ್ಲೈ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ನಮ್ಗೆ x ಪವರ್ n ಮತ್ತು ಇಲ್ಲಿ x ಪವರ್ n ಮೈನಸ್ 1 ಸಿಗ್ತದೆ ಮತ್ತು ಇಲ್ಲಿ ನಾವದನ್ನು y ನಿಂದ ಮಲ್ಟಿಪ್ಲೈ ಮಾಡಿದ್ದೇವೆ ಹಾಗಾಗಿ ಇದು ಸರಿಯಾಗಿ ಇಲ್ಲಿ n x ಪವರ್ n n ಮೈನಸ್ y x ಪವರ್ n ಮೈನಸ್ 1 ಮತ್ತು ಇಲ್ಲಿ ನಮ್ಗೆ x ಪವರ್ n ಇದೆ ಮತ್ತು ಆ ಬಳಿಕ ನಾವು y ನ y ಟರ್ಮ್ ಅನ್ನು ಮಲ್ಟಿಪ್ಲೈ ಮಾಡಿದ್ದೇವೆ ಹಾಗಾಗಿ x ಪವರ್ n ಮೈನಸ್ y ಮತ್ತು ನಾವಿದನ್ನು y ನಿಂದ ಮಲ್ಟಿಪ್ಲೈ ಮಾಡಿದ್ದೇವೆ ಮತ್ತು ನಂತರ ಈ ಟರ್ಮ್ಸ್ ಕ್ಯಾನ್ಸಲ್ ಆಗ್ತದೆ ಮತ್ತು ನಾವಿಲ್ಲಿ n ಹೊಂದಿದ್ದು x ಮೇಲೆ x ಪವರ್ n gy ಮತ್ತು x ಮೇಲೆ x ಪವರ್ n gy ಏನಾಗ್ತದೆ ಅಂದ್ರೆ a z ಅಥವಾ ಫಂಕ್ಷನ್ fxy ಆಗ್ತದೆ ಹಾಗಾಗಿ ಇಲ್ಲಿ ಈ ಟರ್ಮ್ಸ್ ಕ್ಯಾನ್ಸಲ್ ಆಗ್ತದೆ ಮತ್ತು ನಮಗಿಲ್ಲಿ ಸುಲಭದಲ್ಲಿ z ಟರ್ಮ್ನಲ್ಲಿ n ಸಿಗ್ತದೆ n ಮತ್ತು ಇಲ್ಲಿದು z ಮತ್ತು ಇವೆರಡು ಕ್ಯಾನ್ಸಲ್ ಆಗ್ತವೆ. ಹಾಗಾಗಿ ಸಮಸ್ಯಾ ಸಂಖ್ಯೆ 3 ಆಗಿದ್ದು ಇಲ್ಲಿ ಯು ನಮಗೆ ಸಿಗ್ತದೆ ಇದನ್ನು tan ಇನ್ವರ್ಸ್ x ಕ್ಯೂಬ್ ಪ್ಲಸ್ x ಮೈನಸ್ y ಮೇಲೆ y ಕ್ಯೂಬ್ y ಗೆ ಸಮನಾಗಿರುವುದಿಲ್ಲ ಯಾಕೆಂದ್ರೆ ಇದನ್ನೀಗ x y ಗೆ ಸಮ ಎಂದು ವ್ಯಾಖ್ಯಾನಿಸಬಹುದಾಗಿರ್ತದೆ ಮತ್ತು x sin ಗೆ del x ಪ್ಲಸ್ ಮೇಲೆ x del u del y ಮೇಲೆ y del u ಎಂದು ನಾವು ತೋರಿಸ್ತೇವೆ. ಮತ್ತು ಇಂತಹ ಸಂದರ್ಭದಲ್ಲಿ ಹಾಗಾಗಿ ಆದ್ರೆ ಈ ಸಾಧ್ಯತೆಯಲ್ಲಿ ನೀಡಲಾಗಿರುವ ಈ ಫಂಕ್ಷನ್ tan y ಕ್ಯೂಬ್ ಪ್ಲಸ್ ಗೆ ಇನ್ವರ್ಸ್ ಎಂಬುದನ್ನು ನಾವು ಗಮನಿಸಬೇಕಾಗಿರ್ತದೆ. x ಮೈನಸ್ y ಮೇಲೆ x ಕ್ಯೂಬ್ ಹೋಮೋಜೀನಿಯಸ್ ಫಂಕ್ಷನ್ ಆಗಿರೋದಿಲ್ಲ ಯಾಕೆಂದ್ರೆ ಈ tan ಇನ್ವರ್ಸ್ ಆಗಿದೆ x ಪವರ್ಗೆ ಬೇರೇನನ್ನೋ ಮತ್ತು ಉಳಿದದ್ದನ್ನು ನಾವು ತರಲಾಗೋದಿಲ್ಲ x ಮೇಲೆ y ಎಂದು ನಾವು ಬರೆಯಲಾಗೋದಿಲ್ಲ ಆದ್ರೆ ನಾವೇನು ಗಮನಿಸ್ಬೇಕಂದ್ರೆ ಈ tan ಇನ್ವರ್ಸ್ ವಾದದಲ್ಲಿ ನಾವೇನು ಗಮನಿಸ್ತೇವಂದ್ರೆ ಇದರರ್ಥ x ಮೈನಸ್ y ಮೇಲೆ x ಕ್ಯೂಬ್ y ಎಂಬುದು ಹೋಮೋಜೀನಿಯಸ್ ಫಂಕ್ಷನ್ ಎಂಬುದಾಗಿರ್ತದೆ ಮತ್ತು ಇಲ್ಲಿ z ಅನ್ನು ಎಂದು ವ್ಯಾಖ್ಯಾನಿಸಬಹುದಾಗಿರೋದ್ರಿಂದ ನಾವಿದರ ಬಳಕೆ tan u ಮಾಡ್ಬಹುದಾಗಿರ್ತದೆ tan ನ ಲೆಫ್ಟ್ ಹ್ಯಾಂಡ್ ಸೈಡ್ tan u ಸಿಗ್ತದೆ.
ಇದು x ಮೈನಸ್ y ಮೇಲೆ x ಕ್ಯೂಬ್ ಪ್ಲಸ್ y ಕ್ಯೂಬ್ಗೆ ಸಮನಾಗಿರ್ತದೆ ಮತ್ತು ಈಗ z ಎಂಬುದು ಆರ್ಡರ್ 2ರ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ ಯಾಕಂದ್ರೆ ಇಲ್ಲಿ ನಾವದನ್ನು x ಸ್ಕ್ವೇರ್ ಎಂದು ಬರೀಬಹುದಾಗಿರ್ತದೆ. ಇದು ಹೋಮೋಜೀನಿಯಸ್ ಫಂಕ್ಷನ್ ಆಗಿದೆ. ಆರ್ಡರ್ 2 ಏಕೆಂದರೆ ಇಲ್ಲಿ ನಾವು ಬರೆಯಬಹುದು x ಸ್ಕ್ವೇರ್ ಆಗಿ. ನ್ಯೂಮರೇಟರ್ನಲ್ಲಿ x ಕ್ಯೂಬ್ ಅನ್ನು ಮತ್ತು ಡಿನಾಮಿನೇಟರ್ನಿಂದ ಇಲ್ಲಿ x ಅನ್ನು ನಾವು ಕಾಮನ್ ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇದೀಗ x ಸ್ಕ್ವೇರ್ ನಮ್ಮಲ್ಲಿದೆ ಮತ್ತು ಇದು x ಕ್ಯೂಬ್ ಮೇಲೆ ಇದು 1 ಪ್ಲಸ್ y ಆಗುತ್ತದೆ ಹಾಗಾಗಿ ಇಲ್ಲಿದು 1 ಆಗಿದ್ದು. ಇದು x ಹೋಲ್ ಕ್ಯೂಬ್ ಮೇಲೆ ಇದರ 1 ಪ್ಲಸ್ ಆಗುತ್ತದೆ. ಮತ್ತು ಬಳಿಕ x ಮೇಲೆ 1 ಮೈನಸ್ y ನಮಗೆ ಸಿಗ್ತದೆ ಹಾಗಾಗಿ ಇದು ಆರ್ಡರ್ 2ರ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಮತ್ತು ಬಳಿಕ ಯೂಲರ್ಸ್ ಥಿಯೋರಿಮ್ ಅನ್ನು ಈ z ಫಂಕ್ಷನ್ ಮೇಲೆ ಅನ್ವಯಿಸಬಹುದಾಗಿರ್ತದೆ. ಈ ಮೂಲಕ z ಮೇಲೆ ಯೂಲರ್ಸ್ ಥಿಯೋರಿಮ್ ಅನ್ನು ಅನ್ವಯಿಸುವ ಮೂಲಕ z tan u ಗೆ ಸಮನಾಗಿರ್ತದೆ ಹಾಗಾಗಿ ಇದು ನಮಗೆ z ನ 2 ಪಟ್ಟನ್ನು ಕೊಡ್ತದೆ ಮತ್ತು z tan u ಆಗಿದೆ ಹಾಗಾಗಿ ನಮಗಿಲ್ಲಿ dx x ಸಿಗ್ತದೆ. ಮತ್ತು ನಂತ್ರ del u ಮೇಲೆ del z ಸಿಕ್ಕಿದಾಗ del u ಮೇಲೆ del z ಒಂದು ಏನೆಂದು ನಾವು ನೋಡ್ಬೇಕಾಗಿರ್ತದೆ. z tan u ಗೆ ಸಮವಾಗಿರೋದನ್ನ ನಮಗೆ ಸಿಕ್ಕಿದೆ ಹಾಗಾಗಿ del x ಮೇಲೆ del z ಇಲ್ಲಿ ಏನಾಗಿದೆ ಅಂದ್ರೆ s a second square u ಮತ್ತು del x ಗಿಂತ del u x ಗೆ ಸಂಬಂಧಿಸಿದಂತೆ z ನ ಪಾರ್ಷಿಯಲ್ ಡಿರೈವೇಟಿವ್ ಇಲ್ಲಿ ನಾವು ನಿಖರವಾಗಿ ತೆಗೆದುಕೊಳ್ಳುತ್ತೇವೆ. x ಗೆ ಸಂಬಂಧಿಸಿದಂತೆ z ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಇಲ್ಲಿ ನಾವು ನಿಖರವಾಗಿ ಪಡೆದುಕೊಳ್ಳಬಹುದು ಆದ್ರೆ ಇದನ್ನು u ಮೂಲಕ ನೀಡಲಾಗಿದೆ ಹಾಗಾಗಿ ನಮಗೆ ಸೆಕೆಂಡ್ ಸ್ಕ್ವೈರ್ u ಮತ್ತು ನಂತರ del x ಮೇಲೆ del u ಸಿಗ್ತದೆ. ಆ ನಂತರ ಇಲ್ಲಿ y ನ ರೀತಿಯಲ್ಲೇ del y ಮೇಲೆ del z ಇರೋದ್ರಿಂದ ನಿಮ್ಮ tan u ನ ಸೆಕೆಂಡ್ ಸ್ಕ್ವೇರ್ ಆಗಿದೆ ಮತ್ತು del y ಮೇಲೆ del u z ನ 2 ಪಟ್ಟಿಗೆ ಸಮನಾಗಿರ್ತದೆ. ಸೀಕೆಂಡ್ ಸ್ಕ್ವೇರ್ u ಆಗುತ್ತದೆ ಮತ್ತು del u ಓವರ್ y 2 ಬಾರಿ z ಗೆ ಸಮಾನವಾಗಿರುತ್ತದೆ. ಹಾಗಾಗಿ z tan u ಆಗಿದೆ ಮತ್ತು ನಮಗಿಲ್ಲಿ x ಸಿಕ್ಕಿದೆ. ಈ u ಸೆಕ್ಷನ್ ಇಲ್ಲಿ ಕಾಮನ್ ಸ್ವರೂಪದ್ದಾಗಿದ್ದು ಹೀಗಾಗಿ ಇದನ್ನು ಬಲ ಬದಿಗೆ ತರಬಹುದಾಗಿದೆ ಹಾಗಾಗಿ ನಮಗೆ x ಸಿಗುತ್ತದೆ. ಮತ್ತು del x ಪ್ಲಸ್ ಮೇಲೆ del u ಈ del y ಮೇಲೆ y del u ಮತ್ತು ಈ ಸೆಕ್ಷನ್ u ಅಲ್ಲಿ cos ಸ್ಕ್ವೇರ್ u ಆಗಿ ಹೋಗುವುದರಿಂದ ಇದು 2 tan u ಮತ್ತು ಸೆಕ್ಷನ್ ಸ್ಕ್ವೇರ್ u ಡಿನಾಮಿನೇಟರ್ನಲ್ಲಿರ್ತದೆ. ಇದು cos ಸ್ಕ್ವೇರ್ ಆಗುತ್ತದೆ. ಇಲ್ಲಿ tan ಗೆ cos u ಮೇಲೆ sin u ಆಗಿದ್ದು ಮತ್ತಿದು cos ಸ್ಕ್ವೇರ್ u ಆಗಿರ್ತದೆ. ಇದು ಕ್ಯಾನ್ಸಲ್ ಆಗಿ ನಮಗಿಲ್ಲಿ sin cos u ಸಿಕ್ಕುತ್ತದೆ ಮತ್ತಿದು u ನ sin ಆಗಿದೆ. ಹಾಗಾಗಿ ನಮಗಿಲ್ಲಿ del y ಮೇಲೆ del x ಪ್ಲಸ್ y del ಮೇಲೆ x del u ನ z ಕ್ವಾಂಟಿಟಿ sin u ಗೆ ಸಮನಾಗಿರ್ತದೆ ಹಾಗಾಗಿ ಇಲ್ಲಿ ಪ್ರಾಮುಖವಾಗಿರುವ ಅಂಶ ಏನಂದ್ರೆ ಈ u ಹೋಮೋಜೀನಿಯಸ್ ಫಂಕ್ಷನ್ ಆಗಿರೋದಿಲ್ಲ ಆದ್ರೆ ಇದನ್ನು z tan u ಗೆ ಸಮನಾಗಿದೆ x ಮೈನಸ್ y ಮೇಲೆ x ಕ್ಯೂಬ್ ಪ್ಲಸ್ y ಕ್ಯೂಬ್ ಆಗಿದ್ದಾಗ ಇದು ಹೋಮೋಜೀನಿಯಸ್ ಆಗ್ತದೆ. ಮತ್ತು ನಾವು z ಮೇಲೆ ಯೂಲರ್ಸ್ ನಿಯಮವನ್ನು ಅನ್ವಯಿಸುತ್ತೇವೆ. z ಮೇಲೆ ಯೂಲರ್ನ ಫಲಿತಾಂಶಗಳು ಮತ್ತು ಈ z ನಮ್ಮಲ್ಲಿರುವ tan u ಗೆ ಸಮನಾಗಿರ್ತದೆ ಎಂಬುದನ್ನು ಗಮನಿಸಬೇಕಾಗಿದೆ. x n ಗೆ ಸಂಬಂಧಿಸಿದಂತೆ z ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಇಲ್ಲಿ ಕಂಪ್ಯೂಟ್ ಮಾಡಲಾಗಿದೆ. ಮತ್ತು y ಹಾಗೂ ನಂತರ ನಮಗೆ ಬಯಸಿದ ಫಲಿತಾಂಶ ಸಿಗ್ತದೆ. ಈ ಯೂಲರ್ನ ಫಲಿತಾಂಶಗಳ ಸಾಮಾನ್ಯೀಕರಣವು ಹೀಗೆ ಹೇಳುತ್ತದೆ ಇದು ಮೊದಲ ಆರ್ಡರ್ ಭಾಗಶಃ ಉತ್ಪನ್ನಗಳ ಸಂದರ್ಭದಲ್ಲಿ ಆದರೆ ನಾವು ಫಲಿತಾಂಶಗಳನ್ನು ಹೊಂದಿದ್ದೇವೆ. ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ ಇದ್ದ ಸಂದರ್ಭದಲ್ಲಿ ಸರಿಯಾಗಿ ಮತ್ತು ಇದರ ಎಕ್ಸ್ಟೆನ್ಷನ್ ಆಗಿರ್ತದೆ x ಸ್ಕ್ವೇರ್ನ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಅದು ಹೇಳ್ತದೆ. x y ಗೆ y ಸ್ಕ್ವೇರ್ ನಿಂದ ಮಿಶ್ರವಾದ y ಗೆ ಸಂಬಂಧಿಸಿದಂತೆ ಎರಡನೇ ವ್ಯುತ್ಪನ್ನವು n(-1) z ಗೆ ಸಮಾನವಾಗಿರುತ್ತದೆ. ಎಲ್ಲ x y ಗಾಗಿ ಫಂಕ್ಷನ್ನ ಡೊಮೇನ್ನಲ್ಲಿ ಇದು ಈ ಫಲಿತಾಂಶದ ಜನರೈಸೇಶನ್ ಆಗಿರ್ತದೆ ಮತ್ತು ಇದೀಗ ಈ ಸಮಸ್ಯೆಯ ಮೇಲೆ ಇದು ಆಗಿರ್ತದೆ. ಒಂದು ವೇಳೆ x ಮೇಲೆ y ನ ಫಂಕ್ಷನ್ನಲ್ಲಿ x y ಗೆ z ಸಮನಾಗಿದ್ರೆ ಮತ್ತು x ಮೇಲೆ g y ಇದ್ದಾಗ ಮತ್ತು ಈ f ಮತ್ತು g ಯಲ್ಲಿದೆ. ಇವುಗಳು 2 ಸಲ ಡಿಫೆರೆನ್ಷಿಯೇಬಲ್ ಫಂಕ್ಷನ್ ಆಗಿದ್ದು ಮತ್ತು ನಾವು z ನ ಈ ಎಕ್ಸ್ಪ್ರೆಷನ್ ಅನ್ನು ನಾವು ಇವಾಲ್ಯೂವೇಟ್ ಮಾಡ್ತೇವೆ. ಮತ್ತದೇ ಡಿಜಡ್ ಸಮಸ್ಯೆಯು x ಮತ್ತು y ಗಳ ಹೋಮೋಜೀನಿಯಸ್ ಫಂಕ್ಷನ್ ಆಗಿರೋದಿಲ್ಲ. x ಮತ್ತು y ಆದರೆ ಇಲ್ಲಿ ಇದು ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ ಮತ್ತು ಎರಡನೇ g ಸಹ ಒಂದು ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ ಯಾಕಂದ್ರೆ x ಮೇಲೆ y ಇರುವಂತೆ ನಾವಿದನ್ನು ನೇರವಾಗಿ ಬರೆಯಬಹುದಾಗಿರ್ತದೆ ಹಾಗಾಗಿ z u ಗೆ ಸಮನಾಗಿರ್ತದೆ 1 ಪ್ಲಸ್ u 2 ಫಸ್ಟ್ ಎಂದು ನಾವು ಪರಿಗಣಿಸ್ತೇವೆ. ಇಲ್ಲಿ u ಒಂದನ್ನು ಟರ್ಮ್ ಆಗಿ ತೆಗೆದುಕೊಂಡಾಗ ಇಲ್ಲಿ ನಾವು u2 ಅಂದ್ರೆ ಈ u1 xy ಆಗ್ತದೆ. ಮತ್ತು x ಮೇಲೆ fy ಮತ್ತು u2 g ಆಗಿರ್ತದೆ. y ಓವರ್ x ಇದು ಆರ್ಡರ್ 2ರ ಹೋಮೋಜೀನಿಯಸ್ ಫಂಕ್ಷನ್ನ ಫಂಕ್ಷನ್ ಆಗಿದೆ ಯಾಕಂದ್ರೆ ಇದನ್ನು ನಾವು ಮತ್ತೆ ಹೀಗೆ ಬರೀಬಹುದಾಗಿರ್ತದೆ. ax ಸ್ಕ್ವೇರ್ ಮತ್ತು x ಮೇಲೆ fy ಆಗಿರ್ತದೆ. x ಮೇಲೆ y ನ ಫಂಕ್ಷನ್ ಇದಾಗಿದ್ದು ಮತ್ತು x ಸ್ಕ್ವೇರ್ ಇಲ್ಲಿದೆ ಹಾಗಾಗಿ ಆರ್ಡರ್ 2 ಆಗಿದ್ದು ಮತ್ತು ಈ ವಿಚಾರದಲ್ಲಿ g ಎಂಬುದು x ಮೇಲೆ y ನ ಫಂಕ್ಷನ್ ಆಗಿರ್ತದೆ.
ಮತ್ತು ಇಲ್ಲಿ x ಟರ್ಮ್ ಇರುವುದಿಲ್ಲ, ಹಾಗಾಗಿ x ಪವರ್ 0 ಆಗಿದ್ದು ಇದು ಆರ್ಡರ್ 0 ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಹಾಗಾಗಿ ಆರ್ಡರ್ 2ರ u1 ಹೋಮೋಜೀನಿಯಸ್ ಫಂಕ್ಷನ್ ನಮಗಿಲ್ಲಿ ಸಿಗ್ತದೆ. u2 ಆರ್ಡರ್ ಶೂನ್ಯದ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಮತ್ತು z ಏನಾಗಿರ್ತದೆ ಅಂದ್ರೆ u ಪ್ಲಸ್ u2 ಇದಕ್ಕೆ u ಅನ್ನು ಈ u2ರಿಂದ ನೀಡಲಾಗುತ್ತದೆ. ಯೂಲರ್ಸ್ ಥಿಯೋರಮ್ ಅನ್ನು u1ರ ಮೇಲೆ ನಾವು ಅನ್ವಯಿಸಬಹುದು ಮತ್ತು u2 ಯಾಕಂದ್ರೆ ಆರ್ಡರ್ 2ರ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ ಮತ್ತು u1 ಹಾಗೇ ಇರ್ತದೆ. ಸೆಕೆಂಡ್ ಡಿರೈವೇಟಿವ್ ಥಿಯೋರಿಮ್ಗೆ ಇದು 2 ಸಲ ಹೇಳಲ್ಪಡುತ್ತದೆ. ಹಾಗಾಗಿ n2 ಆಗಿರುತ್ತದೆ. ಹಾಗಾಗಿ 2 ಸಲ ಮತ್ತು n-1 ಮತ್ತು u1 ಹಾಗಾಗಿ n-u1. ಈ ಆರ್ಡರ್ 2 ಆಗಿತ್ತು, ಆದ್ದರಿಂದ ನಾವು ಎರಡನ್ನೂ ಒಂದಾಗಿ u1 ಆಗಿ ಪಡೆಯುತ್ತೇವೆ. ಮತ್ತು ಈ u1 ಇದೀಗ ಈಗಾಗ್ಲೇ x ಮೇಲೆ xy f ಬಳಿಕ ಭಾಗಿಸಲ್ಪಡುತ್ತದೆ ಎಂಬುದು ನಮಗೆ ತಿಳಿದಿದೆ. ಮತ್ತು ನಂತರ u2 ಯಾಕಂದ್ರೆ ಇದು ಸಹ ಆರ್ಡರ್ u ನ ಹೋಮೋಜೀನಿಯಸ್ ಫಂಕ್ಷನ್ ಆಗಿರ್ತದೆ. ಮತ್ತು ಈ ಆರ್ಡರ್ ಕಾರಣದಿಂದಾಗಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಆರ್ಡರ್ 0ಗೆ 0 ಟರ್ಮ್ ಲಭಿಸ್ತದೆ, ಯಾಕಂದ್ರೆ ಇಲ್ಲಿ n-1 ಆಗಿರ್ತದೆ. ಮತ್ತು ಯಾಕಂದ್ರೆ n ಅಥವಾ ನಾವು ಹೀಗೆ ಆರ್ಡರ್ ಮಾಡಬಹುದಾಗಿದ್ದು ಇದು ಅಲ್ಲಿ 0 ಆಗಿರ್ತದೆ. ಮತ್ತು ಈಗ ನಾವು ಈ ಎಕ್ಸ್ಪ್ರೆಷನ್ಸ್ಗಳನ್ನು ಇಲ್ಲಿ ಲೆಕ್ಕಾಚಾರ ಮಾಡದೆ ನೇರವಾಗಿ ಡರೈವೇಟಿವ್ಸ್ ಹೊಂದಿದ್ದೇವೆ, ನಾವು ಈ ಯೂಲರ್ ಥಿಯರಂ ಬಳಸಿದ್ದೇವೆ. ಮತ್ತು ನಾವು ಅವುಗಳನ್ನು ಸೇರಿಸಬಹುದು ಏಕೆಂದರೆ ನಾವು z ನ ವಿಷಯದಲ್ಲಿ ಈ ಫಲಿತಾಂಶವನ್ನು ಪಡೆಯಲು ಬಯಸುತ್ತೇವೆ u1 ಪ್ಲಸ್ u2, ಆದ್ದರಿಂದ ನಾವು ಈ ಎರಡನ್ನು ಸೇರಿಸಿದರೆ ಆದ್ದರಿಂದ ನಾವು x² ಹೊಂದಿದ್ದೇವೆ. ಮತ್ತು ಇದು 2 ಬಾರಿ 2 ಜೊತೆಗೆ u1 ಪ್ಲಸ್ u2 ಇಲ್ಲಿ 1 ಪ್ಲಸ್ u2 u ಕೂಡ u1 ಪ್ಲಸ್ u2 ಮತ್ತು z ಎಂದು ಭಾಗಶಃ ಉತ್ಪನ್ನವಾಗಿ ಪರಿಣಮಿಸುತ್ತದೆ. ಮತ್ತು ಈಗ ಇಲ್ಲಿ 2 u1 ಪ್ಲಸ್ 0ಗೆ ಸಮಾನವಾಗಿರುತ್ತದೆ, ಆದ್ದರಿಂದ 2 ಮತ್ತು u1 ಆದ್ದರಿಂದ ಪ್ಲಸ್ 0. ಆದ್ದರಿಂದ ನಾವು ಕೇವಲ 2 u ಅನ್ನು ಪಡೆಯುತ್ತೇವೆ ಮತ್ತು u1 xy f x ಮೇಲೆ yy ಆಗಿದೆ, ಆದ್ದರಿಂದ ನಾವು ಫಲಿತಾಂಶವನ್ನು 2 ಬಾರಿ xy f ಪಡೆಯುತ್ತೇವೆ. ಈ ಈಕ್ವೇಶನ್ x ಗಿಂತ y ನ ಫಂಕ್ಷನ್ ಇಲ್ಲಿ z xy ನ ನಿರ್ದಿಷ್ಟ ಫಂಕ್ಷನ್ ಆದಾಗ ಬಹಳ ಉಪಯುಕ್ತವಾದ ಕಂಪೋಸಿಟ್ ಫಂಕ್ಷನ್ಗಳ ಭೇದವನ್ನು ನಾವು ಇಂದು ಕಲಿತಿದ್ದೇವೆ. ಮತ್ತು x ಎನ್ನುವುದು ಮತ್ತು y ಅವು ಫಂಕ್ಷನ್ ಆಫ್ t. ಆ ಸಂದರ್ಭದಲ್ಲಿ ನಾವು t ಗೆ ಸಂಬಂಧಿಸಿದಂತೆ z ನ ಡಿರೈವೇಟಿವ್ ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಈ ಸೂತ್ರದಿಂದ. ತದನಂತರ ಇದು x ಮತ್ತು y ನ ಸಾಮಾನ್ಯೀಕರಣವಾಗಿದೆ, ಅವು u ಯ ಕಾರ್ಯವಾಗಿರಬಹುದು. ಮತ್ತು ಆ ಸಂದರ್ಭದಲ್ಲಿ ನಾವು ಈ ಸೂತ್ರಗಳಿಂದ v ಗೆ ಸಂಬಂಧಿಸಿದಂತೆ ಮತ್ತು z ನ ಪಾರ್ಷಿಯಲ್ ಡರೈವೇಟಿವ್ಸ್ ಸಂಬಂಧಿಸಿದಂತೆ z ನ ಪಾರ್ಷಿಯಲ್ ಡರೈವೇಟಿವ್ಸ್ಗಳನ್ನು ಈಗ ಲೆಕ್ಕಾಚಾರ ಮಾಡಬಹುದು. ತದನಂತರ ಹೋಮೋಜೀನಿಯಸ್ ಫಂಕ್ಷನ್ಸ್ ಬಗ್ಗೆ ಯೂಲರ್ ಅವರ ಥಿಯರಂ ನಾವು ಕಲಿತಿದ್ದೇವೆ. z ಹೋಮೋಜೀನಿಯಸ್ ಫಂಕ್ಷನ್ ಆಗಿದ್ದರೆ ನಂತರ ನಾವು ಇದನ್ನು ಹೋಮೋಜೀನಿಯಸ್ ಫಂಕ್ಷನ್ನ ಆರ್ಡರ್ n ಆಗಿ ಹೊಂದಬಹುದು, ನಂತರ ಅದು ಇರುತ್ತದೆ a ಇಲ್ಲಿ nz, ಆದ್ದರಿಂದ x ಪ್ಲಸ್ y ಭಾಗ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ x ಪ್ಲಸ್ y ಭಾಗ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ nz ಗೆ ಸಮಾನವಾಗಿರುತ್ತದೆ. ಅಥವಾ ಈ ಎರಡನೇ ಆರ್ಡರ್ ಡರೈವೇಟಿವ್ಸ್ಗಳನ್ನು ನಾವು ಸಹ ನೋಡಿಕೊಳ್ಳಬಹುದಾದ ಸಾಮಾನ್ಯೀಕರಣವಿದೆ. n-1z ಆಗಿ ಈ z ಇದ್ದಾಗ ಆರ್ಡರ್ n ನ x ಮತ್ತು y ನ ಏಕರೂಪದ ಕಾರ್ಯ. ಈ ಉಪನ್ಯಾಸವನ್ನು ಸಿದ್ಧಪಡಿಸಲು ಈ ಎಲ್ಲಾ ರೆಫರೆನ್ಸ್ಗಳನ್ನು ಬಳಸಲಾಗಿದೆ. ನಿಮಗೆಲ್ಲಾ ಧನ್ಯವಾದಗಳು.